ಹಲೋ ಎವ್ರಿವನ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಜೆ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಶ್ರೀಜು ಸ್ಯಾಟರ್ಡೆ ಸಂಡೇ ಬಂದರೆ ಡ್ಯಾನ್ಸ್ ಕ್ಲಾಸ್ ಇರುತ್ತೆ. ಸೊ ಹಾಗಾಗಿ ಇವಾಗ ನಾನು ಮತ್ತು ಶ್ರೀಜು ಇಬ್ಬರು ಭರತನಾಟ್ಯಂ ಕ್ಲಾಸ್ಗೆ ಹೋಗ್ತಾ ಇದ್ದೀವಿ. ಎಕ್ಸಾಮ್ ಕೂಡ ಹತ್ರದಲ್ಲೇ ಇರೋದ್ರಿಂದ ಸ್ವಲ್ಪ ಪ್ರಾಕ್ಟೀಸ್ ಜಾಸ್ತಿ ಹೊತ್ತೇ ಇರುತ್ತೆ. ಸಮ್ಟೈಮ್ಸ್ 2 ಅವರ್ಸ್ ಕ್ಲಾಸ್ ಕೂಡ ಇರುತ್ತೆ. ಕ್ಲಾಸ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ಫ್ರೆಶ್ ಅಪ್ ಕೂಡ ಆದ್ವಿ. ಭರತನಾಟ್ಯಂ ಕ್ಲಾಸ್ ಮುಗಿಸ್ಬಿಟ್ಟು ಮನೆಗೆ ಬಂದಾಯಿತು. ಇವಾಗ ಸಂಜೆಗೆ ಏನಾದರೂ ಸ್ನ್ಯಾಕ್ಸ್ ಮಾಡಬೇಕು. ಜಂಕ್ ಆ ಥರ ಮಾಡೋಕ್ಕಿಂತ ಸ್ವಲ್ಪ ಪ್ರೋಟೀನ್ ಜಾಸ್ತಿ ಇರೋ, ಯಾಕಂದರೆ ಇವಾಗ ಡ್ಯಾನ್ಸ್ ಮಾಡಿ ತುಂಬ ಎನರ್ಜಿ ಲಾಸ್ ಆಗಿರುತ್ತಲ್ವಾ. ಸೊ ಸ್ವಲ್ಪ ಎನರ್ಜಿ ಬರಲಿಕ್ಕೆ ಏನಾದರೂ ಚೆನ್ನಾಗಿ ಪ್ರೋಟೀನ್ ಇರುವಂತಹದ್ದು ಏನಾದರೂ ತಿಂದರೆ ಒಳ್ಳೆಯದು. ಹಾಗಾಗಿ ನಾನಿವಾಗ ಪ್ರೋಟೀನ್ ಜಾಸ್ತಿ ಇರುವಂಥ ಒಂದು ಸಲಾಡನ್ನು ಮಾಡ್ತಾ ಇದ್ದೀನಿ. ಸೊ ಹೇಗೆ ಮಾಡೋದು ಅಂತ ನೀವು ಕೂಡ ನೋಡ್ಬೋದು. ಸ್ಟಾರ್ಟ್ ಮಾಡೋಣವಾ, ಬನ್ನಿ. ಆ್ಯಕ್ಚುಲಿ ನಾನು ಮನೇಲಿ ಮೊಳಕೆ ಕಾಳು ಕಟ್ಟಿರಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಅಮೆಝಾನ್ ನೋವಲ್ಲಿ ಬುಕ್ ಮಾಡಿದೆ. ಸೊ ಇದು ಹೆಸರು ಕಾಳು ಮತ್ತು ಹುರುಳಿಕಾಳು ಮಿಕ್ಸ್ 200 ಗ್ರಾಮ್ಸ್ ಒಂದು ಬಾಕ್ಸನ್ನು ಬುಕ್ ಮಾಡಿದೆ. ಇದರಲ್ಲಿ ಇವಾಗ ಹಾಫ್ ಅಷ್ಟು ಇವಾಗ ಸಲಾಡ್ಗೆ ತೊಗೊಳ್ತಾ ಇದ್ದೀನಿ. ಒಂದು ಹಾಫ್ ಅಷ್ಟು ಕುಕ್ಕರಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಮತ್ತು ಸಾಲ್ಟ್, ಲೈಟಾಗಿ ಸಾಲ್ಟ್ ಹಾಕ್ಕೊಂಡು ಕುಕ್ಕರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಇನ್ನು ಕುಕ್ಕರ್ ವಿಷಲ್ ಬರೋ ಅಷ್ಟರಲ್ಲಿ ನಾನು ಸ್ವಲ್ಪ ತರಕಾರಿನೆಲ್ಲ ರೆಡಿ ಮಾಡಿ ಇಟ್ಕೋಬೇಕು. ಸೊ ಹಾಗಾಗಿ ಒಂದು ಕ್ಯಾರೆಟನ್ನು ತೊಗೊಂಡಿದ್ದೀನಿ. ಕ್ಯಾರೆಟನ್ನು ತೊಗೊಂಡು ಅದನ್ನು ದಪ್ಪ ಬರೋ ಥರ, ತುಂಬ ಸಣ್ಣದಾಗಲ್ಲದೆ ದಪ್ಪ ದಪ್ಪ ಬರೋ ರೀತಿ ತುರ್ಕೊಳ್ತಾ ಇದ್ದೀನಿ. ಈಗ ಒಂದು ಕ್ಯಾರೆಟನ್ನು ತುರ್ಕೊಂಡಾಗಿದೆ. ನೆಕ್ಸ್ಟು ನಾನು ಒಂದು ಎಳೆ ಸೌತೆಕಾಯಿಯನ್ನು ತೊಗೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ನಾನು ಸೇಮ್ ಹೇಗೆ ಕ್ಯಾರೆಟ್ನ ತುರ್ಕೊಂಡೆ ಅದೇ ರೀತಿ ತುರ್ಕೊಳ್ತೀನಿ. ಫಸ್ಟು ಸೈಡ್ ಕಟ್ ಮಾಡಿಬಿಟ್ಟು ಅದರಲ್ಲಿ ಹಾಲಿರುತ್ತಲ್ವ, ಅದು ಹೋಗಲಿಕ್ಕೆ ಸ್ವಲ್ಪ ಚೆನ್ನಾಗಿ ನಾವು ಉಜ್ಜಿದ್ರೆ ಅದು ಹಾಲು ಹೋಗುತ್ತೆ. ಇಲ್ಲಿದ್ರೆ ಎಡ್ಜಸ್ಸಲ್ಲಿ ಕಹಿ ಬಂದುಬಿಡುತ್ತೆ. ಸೊ ಅದಕ್ಕೆ ಎಡ್ಜಸ್ ಚೆನ್ನಾಗಿ ಉಜ್ಜಿ ಹಾಲು ತೆಗೆದುಬಿಟ್ಟು ನೆಕ್ಸ್ಟು ನಾನು ಇದನ್ನ ಪೀಲ್ ಮಾಡಿಕೊಂಡು ಸೇಮ್ ಕ್ಯಾರೆಟ್ ಯಾವುದರಲ್ಲಿ ತುರ್ಕೊಂಡೆ ಅಂದರೆ ಸ್ವಲ್ಪ ದೊಡ್ಡದಾಗಿ ಬರೋ ರೀತಿ ತುರ್ಕೊಂಡಲ್ವ, ಅದೇ ರೀತಿ ಸೌತೆಕಾಯಿಯನ್ನು ಕೂಡ ತುರ್ಕೊಳ್ತೀನಿ. ಬೇಕಾದರೆ ಚಿಕ್ಕದಾಗಿ ನಾವು ಹೆಚ್ಕೊಳ್ಬೋದು. ನಾರ್ಮಲಾಗಿ ನಾವು ಮೊಸರು ಬಜ್ಜಿ ಎಲ್ಲ ಮಾಡಬೇಕಾದ್ರೆ ಹೆಚ್ಕೊಳ್ತೀವಲ್ಲ, ಆ ರೀತಿ ಚಿಕ್ಕದಾಗಿ ಹೆಚ್ಕೋಬೋದು ಸೌತೆಕಾಯಿನ. ಇಲ್ಲ ತುರ್ಕೊಂಡ್ರೂ ಚೆನ್ನಾಗಿರುತ್ತೆ. ನಾನಿವಾಗ ಸ್ವಲ್ಪ ದಪ್ಪ ದಪ್ಪ ಬರೋ ರೀತಿ ತುರ್ಕೊಳ್ತಾ ಇದ್ದೀನಿ. ಕ್ಯಾರೆಟ್ ಕೂಡ ನಾನು ಇದರಲ್ಲೇ ತುರ್ತಿದ್ದು ಸೇಮ್ ಇಷ್ಟೇ ದೊಡ್ಡ ಬರೋ ರೀತಿ ಸೌತೆಕಾಯನ್ನು ತುರ್ಕೊಳ್ತಾ ಇದ್ದೀನಿ. ಇನ್ನೊಂದು ಕಡೆ ಆಲ್ರೆಡಿ ಬೇಯಿಸಿಟ್ಟಿರುವಂತಹ ಸ್ವೀಟ್ ಕಾರ್ನ ನಮ್ಮ ಅತ್ತೆಯವರು ಬಿಡಿಸ್ತಾ ಇದ್ದಾರೆ. ಕುಕ್ಕರ್ ಕೂಡ ಆಲ್ರೆಡಿ ವಿಷಲ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಆಲ್ರೆಡಿ ಒಂದು ವಿಷಲ್ ಬಂತು, ಇನ್ನೂ 1-2 ವಿಷಲ್ ಬರಬೇಕು. ಅಷ್ಟರಲ್ಲಿ ನಾವು ಈ ಸೀಬೆಕಾಯನ್ನು ಸಣ್ಣದಾಗಿ ಹೆಚ್ಕೊಳ್ಳೋಣ. ಆ್ಯಕ್ಚುಲಿ ನಾನು ಇದು ಒಳಗಡೆ ವೈಟ್ ಇರ್ಬೋದು ಅಂದ್ಕೊಂಡು ತೊಗೊಂಡು ಬಂದೆ. ನೋಡಿದ್ರೆ ಒಳಗಡೆ ರೆಡ್ ಕಲರೇ ಇತ್ತು. ಬಟ್ ಟೇಸ್ಟ್ ತುಂಬಾ ಚೆನ್ನಾಗಿದೆ. ಬೀಜ ತುಂಬಾ ಕಡಿಮೆ ಇದೆ ಮತ್ತು ಸ್ವೀಟ್ ಕೂಡ ಇದೆ. 3 ತಂದಿದೆ, 2 ಖಾಲಿ, 1 ಉಳಿದಿದೆ. ಒಂದರಲ್ಲಿ ಇವಾಗ ಫುಲ್ ಹಾಕಲ್ಲ, ಹಾಫ್ ಅಷ್ಟು ಸಲಾಡ್ಗೆ ಯೂಸ್ ಮಾಡ್ಕೊಳ್ತೀನಿ. ಸೀಬೆಹಣ್ಣು ಕಟ್ ಮಾಡ್ಕೊಂಡಾಗಿದೆ. ಇನ್ನು ಉಳಿದಿರೋ ಹಾಫ್ನ ಕಟ್ ಮಾಡಿ ಎಲ್ಲರೂ ಶೇರ್ ಮಾಡಿಕೊಂಡು ತಿಂತಾ ಇದ್ದೀವಿ.
ನಾನು ಸ್ಯಾಲಡ್ಗೆ ಪನ್ನೀರ್ ಸಹ ಯೂಸ್ ಮಾಡ್ತಾ ಇದ್ದೀನಿ. ಇವತ್ತು ಮಿಲ್ಕಿ ಮಿಸ್ಟ್ ಪನ್ನೀರನ್ನು ಯೂಸ್ ಮಾಡ್ತಾ ಇದ್ದೀನಿ. ಬೇರೆ ಪನ್ನೀರ್ಗೆ ಕಂಪೇರ್ ಮಾಡಿದರೆ ಮಿಲ್ಕಿ ಮಿಸ್ಟ್ ಪನ್ನೀರು ತುಂಬಾ ಸಾಫ್ಟ್ ಆಗಿರುತ್ತೆ. ನಾನು ಬೇರೆ ಪನ್ನೀರನ್ನು ಕೂಡ ಯೂಸ್ ಮಾಡಿದ್ದೀನಿ. ಅದನ್ನು ಸ್ವಲ್ಪ ಫ್ರೈ ಆ ರೀತಿ ಮಾಡಿದ ಕೂಡಲೇ ತಣ್ಣಗಾಗ್ತಿದ್ದಂಗೆ ಅದು ಸ್ವಲ್ಪ ರಬ್ಬರ್ ಥರ ಆಗಿಬಿಡುತ್ತೆ. ಬಟ್ ಮಿಲ್ಕಿ ಮಿಸ್ಟ್ ಪನ್ನೀರ್ ಆ ಥರ ಆಗಲ್ಲ, ಸಾಫ್ಟಾಗೇ ಇರುತ್ತೆ. ಸೊ ಹಾಗಾಗಿ ಆ ಪನ್ನೀರನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಫ್ರಿಜ್ಜಲ್ಲಿ ಇಟ್ಟಿದ್ರಿಂದ ತುಂಬ ಗಟ್ಟಿ ಇದೆ, ಅಂದರೆ ಫ್ರೀಝರಲ್ಲಿ ಇಟ್ಟಿದ್ದೆ, ಸೊ ಗಟ್ಟಿ ಆಗಿಬಿಟ್ಟಿದೆ. ಸೊ ಹಾಗಾಗಿ ಒಂದು ಪಾತ್ರೆಯಲ್ಲಿ ನಾನು ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ಮತ್ತೆ ಸಾಫ್ಟ್ ಆಗಲಿಕ್ಕೆ ಇಡ್ತಾ ಇದ್ದೀನಿ. ಪನ್ನೀರ್ ಅನ್ಫ್ರೀಸ್ ಆಗ್ತಾ ಇರಲಿ, ಉಳಿದಿರೋ ಸೀಬೆ ಹಣ್ಣನ್ನು ಅಷ್ಟರಲ್ಲಿ ತಿಂದು ಮುಗಿಸ್ಬಿಡೋಣ. ನೆಕ್ಸ್ಟು ಚಿಲ್ಲಿ ಫ್ಲೆಕ್ಸ್ ಕೂಡ ಬೇಕು. ಸೊ ಹಾಗಾಗಿ ನಾನು ಅದನ್ನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ರೆಡಿ ಚಿಲ್ಲಿ ಫ್ಲೆಕ್ಸ್ ಇದ್ದರೆ ಅದನ್ನು ಯೂಸ್ ಮಾಡ್ಕೋಬೋದು, ಇಲ್ಲಿದ್ದರೆ ಈ ರೀತಿ ನೀವು ರೆಡಿ ಮಾಡ್ಕೊಳ್ಬೋದು. ಯಾವುದಾದ್ರೂ ಮೆಣಸಿನ್ಕಾಯಿ, ಗುಂಡು ಮೆಣಸು ಅಥವಾ ಬ್ಯಾಡಗಿನ ಸುಮ್ಮನೆ ಬಿಸಿ ಪ್ಯಾನಲ್ಲಿ ಹಾಕ್ಕೊಂಡು ಅದನ್ನು ಫುಲ್ ನೈಸ್ ಪೌಡ್ರ್ ಮಾಡಿದ್ರೆ ಸ್ವಲ್ಪ ತರಿಯಾಗಿ ಪೌಡ್ರ್ ಮಾಡಿಕೊಂಡ್ರೆ ಚಿಲ್ಲಿ ಫ್ಲೆಕ್ಸ್ ರೆಡಿ ಆಗುತ್ತೆ. ಈಗ ಸ್ವೀಟ್ ಕಾರ್ನು, ಸೌತೆಕಾಯಿ, ಕ್ಯಾರೆಟು, ಸೀಬೆಹಣ್ಣು ಮತ್ತು ಬೇಯಿಸಿರೋ ಮೊಳಕೆ ಕಾಳು ಎಲ್ಲನೂ ರೆಡಿಯಾಗಿದೆ. ಪನ್ನೀರಂತೂ ರೆಡಿ ಮಾಡ್ಕೋಬೇಕು. ಪನ್ನೀರನ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಸ್ವಲ್ಪ ತವಾ ಮೇಲೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಪನ್ನೀರನ್ನು ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಕಟ್ ಮಾಡಿಕೊಂಡು ಆಗಿದೆ. ಈಗ ಇದನ್ನ ಒಂದು ಪ್ಯಾನಿಗೆ ಹಾಕ್ಕೊಂಡು ನಾವು ಫ್ರೈ ಮಾಡ್ಕೊಳ್ಬೇಕು. ಹಾಗಾಗಿ ಒಂದು ಪ್ಯಾನ್ ಇಟ್ಟು ಅದರಲ್ಲಿ ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಹಾಕ್ಬೋದು. ನಾನು ಚೂರು ಎಣ್ಣೆಯನ್ನು ಹಾಕಿ ಅದಕ್ಕೆ ಪನ್ನೀರನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಸಾಲ್ಟು, ಒಂದು ಚಿಟಿಕೆಯಷ್ಟು ಸಾಲ್ಟನ್ನು ಕೂಡ ಆ್ಯಡ್ ಮಾಡ್ಕೊಳ್ತೀನಿ. ಹಾಗೆ ಅದ್ರ ಜೊತೆ ಒಂದು ಚಿಟಿಕೆಯಷ್ಟು ಖಾರದ ಪುಡಿಯನ್ನು ಕೂಡ ಮೇಲೆ ಸ್ಪ್ರಿಂಕಲ್ ಮಾಡ್ತೀನಿ. ತುಂಬ ಡಾರ್ಕ್ ಬ್ರೌನ್ ಕಲರ್ ಆಗಬೇಕು ಅಂತ ಇಲ್ಲ, ಲೈಟಾಗಿ ಕಲರ್ ಚೇಂಜ್ ಆಗುವಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು. ಶ್ರೀಜುಗೆ ಸೀಬೆಹಣ್ಣು ಅಂದರೆ ತುಂಬ ಇಷ್ಟ. ನಾನಿಲ್ಲಿ ಫ್ರೈ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಂಗೆ ಬರೋದು. ಸೊ ಹಾಗಾಗಿ ಒಂದೊಂದೇ ಪೀಸ್ ಸೀಬೆಹಣ್ಣು ತೊಗೊಂಡು ಹೋಗಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅದ್ರ ಜೊತೆ ಸ್ವೀಟ್ ಕಾರ್ನು ಅಷ್ಟೇ, ಅದನ್ನು ತೊಗೊಂಡು ತಿಂತಾ ಇದ್ಲು. ಆಗಲೇ ನಾನು ಹೇಳಿದ್ನಲ್ಲ ಚಿಲ್ಲಿ ಫ್ಲೆಕ್ಸ್ ಮಾಡ್ಕೋಬೇಕು ಅಂತ. ಸೊ ಇವಾಗ ಅದನ್ನು ಮಿಕ್ಸಿಗೆ ಹಾಕಿ ಸುಮ್ಮನೆ ಒಂದು 2 ರೌಂಡ್ ಹೊಡಿಸ್ತೀನಿ, ಅದು ತರಿಯಾಗಿ ಬರುತ್ತೆ. ಈಗ ಸಲಾಡ್ ಮಾಡಲಿಕ್ಕೆ ಏನೇನು ಪ್ರಿಪ್ರೇಷನ್ ಬೇಕೋ ಎಲ್ಲನೂ ಮಾಡಿ ಆಗಿದೆ. ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿಟ್ಕೊಂಡು ಕಾಳೆಲ್ಲ ಬೇಯಿಸ್ಕೊಂಡಾಗಿದೆ. ಇವಾಗ ಇದೆಲ್ಲವನ್ನು ಮಿಕ್ಸ್ ಮಾಡ್ಕೋಬೇಕು. ಸೊ ಒಂದು ಬೌಲ್ನ ತೊಗೊಂಡು ಅದಕ್ಕೆ ಫಸ್ಟು ನಾನು ಬೇಯಿಸ್ಕೊಂಡಂಥ ಸ್ಪ್ರೌಟ್ಸ್, ಮೊಳಕೆ ಕಾಳು ಏನಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಒಂದೊಂದಾಗಿ ಎಲ್ಲವನ್ನು ಆ್ಯಡ್ ಮಾಡ್ಕೊಳ್ತಾ ಹೋಗೋಣ. ಫಸ್ಟು ತುರಿದಿರುವಂಥ ಕ್ಯಾರೆಟು, ಅದಾದಮೇಲೆ ಅದ್ರ ಜೊತೆಗೆ ತುರಿದಿಟ್ಕೊಂಡಂತಹ ಎಳೆ ಸೌತೆಕಾಯಿ, ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಜೊತೆ ಸೀಬೆಹಣ್ಣನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ವಿ, ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ. ಇದಿಷ್ಟೇ ಅಲ್ಲದೆ ನೀವು ಇದಕ್ಕೆ ಪೊಮಗ್ರನೇಟನ್ನು ಆ್ಯಡ್ ಮಾಡ್ಕೊಳ್ಬೋದು. ಮತ್ತು ಬೇಬಿ ಕಾರ್ನ್ ಇರುತ್ತಲ್ಲ ಅದನ್ನು ಲೈಟಾಗಿ ಫ್ರೈ ಮಾಡಿಕೊಂಡು ಪನ್ನೀರ್ ಥರನೇ ಅದನ್ನು ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು. ಮಶ್ರೂಮು ಅಷ್ಟೇ, ಅದನ್ನು ಲೈಟಾಗಿ ನೀವು ಫ್ರೈ ಮಾಡಿಕೊಂಡು ಅದನ್ನ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಸ್ವೀಟ್ ಕಾರ್ನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ವೀಟ್ ಕಾರ್ನ ಆ್ಯಡ್ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ನಾರ್ಮಲಾಗಿ ಸ್ವೀಟ್ ಕಾರ್ನ್ ಅಂದರೆ ಮಕ್ಕಳು ತುಂಬ ಇಷ್ಟಪಡ್ತಾರೆ. ಹಾಗಾಗಿ ಈಗ ಪನ್ನೀರು ಅಷ್ಟೇ ಫ್ರೈ ಮಾಡ್ಕೊಂಡಿದ್ದು ಕೂಲಾಗಿದೆ, ಅದನ್ನು ಕೂಡ ಇದ್ರ ಜೊತೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಕರ್ಡನ್ನು ಆ್ಯಡ್ ಮಾಡ್ಕೊಳ್ತೀನಿ. ಆ್ಯಕ್ಚುಲಿ ಸ್ವಲ್ಪ ಗಟ್ಟಿಯಾಗಿದ್ದರೆ ಕರ್ಡು ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಮಿಲ್ಕಿ ಮಿಸ್ಟ್ ಕರ್ಡನ್ನೇ ಯೂಸ್ ಮಾಡ್ತಾ ಇದ್ದೀನಿ. 1 ಸೌಟಷ್ಟು ಹಾಕ್ತಾ ಇದ್ದೀನಿ. ಬೇಕಾದರೆ ಜಾಸ್ತಿ ಕರ್ಡನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಇವಾಗ ಇದಕ್ಕೆ ಒಂದು 1/2 ಸ್ಪೂನಷ್ಟು ಸಾಲ್ಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಆಲ್ರೆಡಿ ರೆಡಿ ಮಾಡ್ಕೊಂಡಿರುವಂಥ ಚಿಲ್ಲಿ ಫ್ಲೆಕ್ಸನ್ನು ಕೂಡ ಮೇಲೆ ಸ್ಪ್ರಿಂಕಲ್ ಮಾಡ್ತಾ ಇದ್ದೀನಿ. ಈಗ ಸಲಾಡ್ಗೆ ಎಲ್ಲವನ್ನು ಆ್ಯಡ್ ಮಾಡ್ಕೊಂಡಾಗಿದೆ. ನೆಕ್ಸ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ.
ಈಗ ನಮ್ಮ ಹೈ ಪ್ರೋಟೀನ್ ಸಲಾಡ್ ರೆಡಿ ಆಗಿದೆ. ಇನ್ನು ಸರ್ವ್ ಮಾಡೋದೊಂದೇ ಬಾಕಿ. ಸೊ ನಮ್ಮ ಮನೇಲಿ ನಾವು 4 ಜನ ಇದ್ದೀವಿ. 4 ಜನಕ್ಕೆ 4 ಬೌಲನ್ನು ತೊಗೊಂಡು ನಾನಿವಾಗ ಎಲ್ಲರಿಗೂ ಬೌಲಲ್ಲಿ ಹಾಕಿ ಸರ್ವ್ ಮಾಡ್ತೀನಿ. ಸೊ ಇವತ್ತಿನ ಸಲಾಡ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ, ಜೊತೆಗೆ ವಿಡಿಯೋ ಕೂಡ. ಸೊ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಸೊ ಇನ್ನೊಂದು ಇದೇ ರೀತಿ ವಿಡಿಯೋ ಜೊತೆ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತೀನಿ. ಅಲ್ಲಿವರೆಗೆ ಬಾಯ್.